ಬಗೆದಷ್ಟು ಬಯಲಾಗ್ತಾ ಇದೆ ಲಕ್ಕುಂಡಿ ಇತಿಹಾಸದ ನಿಧಿ. ಲಕ್ಕುಂಡಿ ಭೂಗರ್ಭದಲ್ಲಿ ಪುರಾತನ ವಸ್ತುಗಳು ಪತ್ತೆಯಾಗಿವೆ. ಲಕ್ಕುಂಡಿಯ ಜಮೀನಿನಲ್ಲಿ ಘಟ ಸರ್ಪ ಮೂರ್ತಿಯೊಂದು ಪತ್ತೆಯಾಗಿದೆ. ಬಗೆದಷ್ಟು ಬಯಲಾಗ್ತಾ ಇದೆ ಲಕ್ಕುಂಡಿಯಲ್ಲಿ ಇತಿಹಾಸದ ನಿಧಿ. ಲಕ್ಕುಂಡಿ ಭೂಗರ್ಭದಲ್ಲಿ ಪುರಾತನ ವಸ್ತುಗಳು ಪತ್ತೆಯಾಗಿವೆ. ಲಕ್ಕುಂಡಿಯ ಜಮೀನಿನಲ್ಲಿ ಘಟ ಸರ್ಪ ಮೂರ್ತಿಯೊಂದು ಪತ್ತೆಯಾಗಿದೆ. ಇನ್ನು ತೋಟದ ಮನೆ ಗೋಡೆಗಳಲ್ಲಿ ದ್ವಾರಪಾಲಕ ಹಾಗೂ ಶಿಲೆಗಳು ಪತ್ತೆಯಾಗಿವೆ. ಬಾವಿಯ ಒಳಗಿನ ಗೋಡೆಯಲ್ಲಿ ಸರಸ್ವತಿ ದೇವಿಯ ಶಿಲ್ಪ ಕಂಡಿದೆ. ಬಾವಿಯ ದಡದಲ್ಲಿ 7 ಹೆಡೆಯ ಸರ್ಪದ ಒಂದು ಕಲ್ಲು ಪತ್ತೆಯಾಗಿದೆ. ಹೊಯ್ಸಳರ ಕಾಲದ ಶಿಲ್ಪಕಲೆಗಳು ಇವು ಎನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸುಮಾರು 35 ಜನ ಕಾರ್ಮಿಕರಿಂದ ಉತ್ಖನನ ಕಾಮಗಾರಿ ನಡೀತಾ ಇದೆ. ಪುರಾತತ್ವ ಇಲಾಖೆಯಿಂದ 9ನೇ ದಿನದ ಉತ್ಖನನ ಕಾರ್ಯ ಇದು. ಇನ್ನು ಭೂಮಿಯನ್ನ ಎಷ್ಟು ಅಗಿತಾರೋ ಅಷ್ಟೆಲ್ಲ ಅನೇಕ ಅವಶೇಷಗಳು ಸಿಗ್ತಾ ಇದೆ. ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಇದು 7 ಹೆಡೆಯ ಸರ್ಪದ ಕಲ್ಲು. ಎಷ್ಟು ಎಲ್ಲ ಕಡೆಯೂ ಕೂಡ ಈ ರೀತಿಯಾದಂಥ ಒಂದಲ್ಲ ಒಂದು ವಸ್ತುಗಳು ಸಿಗ್ತಾನೆ ಇದೆ. ಇವತ್ತು 9ನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ಈ ಹಿಂದೆಯೂ ಕೂಡ ಸಾಕಷ್ಟು ವಸ್ತುಗಳು ಸಿಕ್ಕಿತ್ತು. ಒಂದು ಶಿವಲಿಂಗ ಆಗಿರ್ಬೋದು, ಅಥವಾ ಒಂದು ಮಡಿಕೆ, ಪ್ರಾಚ್ಯಾವಶೇಷಗಳು, ಹೀಗೆ ಸಾಕಷ್ಟು ಒಂದು ಶಿಲೆ ಆಗಿರ್ಬೋದು, ಇವೆಲ್ಲವೂ ಸಿಕ್ಕಿತ್ತು. ಆದರೆ 7 ಹೆಡೆಯ ಸರ್ಪ ಸಿಕ್ಕಿರೋದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ದ್ವಾರಪಾಲಕ ಶಿಲೆಗಳು ಹಾಗೆ ಸರಸ್ವತಿ ದೇವಿಯ ಶಿಲ್ಪ ಕೂಡ ಬಾವಿಯ ಒಳಗಿನ ಗೋಡೆಯಲ್ಲಿ ಕಂಡು ಬಂದಿರುವಂಥದ್ದು. ಲಕ್ಕುಂಡಿಯ ಜಮೀನಿನಲ್ಲಿ ಘಟ ಸರ್ಪ ಮೂರ್ತಿ ಪತ್ತೆಯಾಗಿದೆ. ಲಕ್ಕುಂಡಿ ಭೂಗರ್ಭದಲ್ಲಿ ಪುರಾತನ ವಸ್ತುಗಳು ಪತ್ತೆಯಾಗ್ತಾ ಇದೆ. ನೀವು ಕೂಡ ಅದನ್ನ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ. ಹೀಗಾಗಿ ಇದು ಸಾಕಷ್ಟು ಕುತೂಹಲವನ್ನ ಉಂಟು ಮಾಡ್ತಾ ಇದೆ. 9ನೇ ದಿನದ ಉತ್ಖನನ ಕಾರ್ಯ ನಡೀತಾ ಇದೆ. ಹೊಯ್ಸಳರ ಕಾಲದ ಶಿಲ್ಪಕಲೆಗಳು ಎನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಸುಮಾರು 35 ಜನ ಕಾರ್ಮಿಕರಿಂದ ಉತ್ಖನನ ಕಾಮಗಾರಿ ನಡೀತಾ ಇದೆ. ಇನ್ನು ಈ ಒಂದು ಲಕ್ಕುಂಡಿ ಗ್ರಾಮ ಏನಿದೆ, ಇದಕ್ಕೆ ಸಾಕಷ್ಟು ಐತಿಹಾಸಿಕ ಒಂದು ಹಿನ್ನೆಲೆ ಇರುವಂಥದ್ದು. ಇಲ್ಲಿ 101 ದೇವಸ್ಥಾನಗಳು ಹಾಗೂ 101 ಬಾವಿಗಳು ಇರುವಂತಹ ಒಂದು ಐತಿಹಾಸಿಕ ಸ್ಥಳ. ಇಲ್ಲಿ ಬಗೆದಷ್ಟು ಸಾಕಷ್ಟು ಪುರಾತನ ವಸ್ತುಗಳು ಪತ್ತೆಯಾಗ್ತಾ ಇವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಫಾರೂಕ್ ಮಕಾಂದಾರ್. ಫಾರೂಕ್, ಇನ್ನು ಲಕ್ಕುಂಡಿ ಇನ್ನೊಂದು ಹಂಪಿ ಆಗ್ತಾ ಇದೆಯಾ, ಹೇಗೆ, ಯಾವ ರೀತಿ ನಡೀತಾ ಇದೆ ಉತ್ಖನನ, ಜೊತೆಗೆ ಏನೆಲ್ಲ ಸಿಕ್ತು ಅಂತ? ಐತಿಹಾಸಿಕ ಸ್ಥಳ ಲಕ್ಕುಂಡಿ ಏನಾಗಿದೆ, ಲಕ್ಕುಂಡಿಯಲ್ಲಿ ಇವತ್ತು 9ನೇ ದಿನದ ಉತ್ಖನನ ಕಾಮಗಾರಿ ನಡೀತಾ ಇದೆ. ಏನು 9 ದಿನಗಳಿಂದ ಪುರಾತತ್ವ ಇಲಾಖೆ ಆಗಿರಲಿ, ಜಿಲ್ಲಾಡಳಿತ, ಲಕ್ಕುಂಡಿ ಪಾರಂಪರಿಕ ಅಭಿವೃದ್ಧಿ ಪ್ರಾಧಿಕಾರ ನೇತೃತ್ವದಲ್ಲಿ ಏನು 9 ದಿನಗಳ ಉತ್ಖನನ ಕಾರ್ಯ ನಡೀತಾ ಇದೆ. ಈ 8 ದಿನಗಳ ಹಿಂದೆ ಕೆಲವೊಂದಿಷ್ಟು ಪ್ರಾಚ್ಯ ವಸ್ತುಗಳು ಪತ್ತೆಯಾಗಿವೆ. ಈ 8 ದಿನಗಳಿಂದ ಸುಮಾರು 35ರಿಂದ 40 ಜನ ಕಾರ್ಮಿಕರು ಇಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಇವತ್ತು ಅಂದ್ರೆ ಒಂದು ಊರಿನ ಆಚೆ ತೋಟದ ಮನೆಯ ಗೋಡೆಗಳಲ್ಲಿ ಪ್ರಾಚ್ಯ ವಸ್ತುಗಳು ಪತ್ತೆಯಾಗಿವೆ. ಜೊತೆಗೆ ಆ ತೋಟದಲ್ಲಿರ್ತಕ್ಕಂಥ ಬಾವಿ ಹಾಗೂ ಆ ಬಾವಿ ಪಕ್ಕದಲ್ಲಿ ಒಂದು ನಾಗಮೂರ್ತಿ ಇವತ್ತು ಪತ್ತೆಯಾಗಿರುವಂತದ್ದು. ಇವೆಲ್ಲ ನೋಡಿದಾಗ ಇವು ಅಲಂಕಾರಿಕ ಶಿಲೆ, ದಾನಶಿಲೆ ಹಾಗೂ ಬಾವಿಯಲ್ಲಿರ್ತಕ್ಕಂಥ ಸರಸ್ವತಿ ಕಲೆಗಳ ಒಂದು ಕುರುಹುಗಳು ಪತ್ತೆಯಾಗಿವೆ. ಇವು ವಿಜಯನಗರ ಸಾಮ್ರಾಜ್ಯ ಜೊತೆಗೆ ಹೊಯ್ಸಳರ ಕಾಲದ್ದು ಶಿಲ್ಪಕಲೆಗಳು ಅಂತಕ್ಕಂಥ ಒಂದು ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಇವನ್ನ ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಪೂರ್ಣವಾದಂತ ಮಾಹಿತಿ ನೀಡಿದ ಮೇಲೆ ಅದು ಯಾವ ಕಾಲದ್ದು, ಯಾವ ಸಮಯಕ್ಕೆ, ಯಾವ ಕಾರಣಕ್ಕಾಗಿ ಇಲ್ಲಿಯ ಶಿಲೆಗಳು ಅಲ್ಲಿ ಪತ್ತೆಯಾಗುವಂತಕ್ಕಂಥ ಮಾಹಿತಿ ಒದಗಿಸ್ಬೇಕು. ಜೊತೆಗೆ ಇವತ್ತೇನು ತೋಟದ ಮನೆಯಲ್ಲಿ ಸಿಕ್ಕ ಶಿಲೆಗಳನ್ನ ನಾವು ನೋಡಿದಾಗ ಆ ಜಮೀನಿನ ಮಾಲಕರಿಗೆ ಸಂಪರ್ಕಿಸಿದಾಗ ಅವ್ರು ಹೇಳೋ ಪ್ರಕಾರ ಸುಮಾರು ಒಂದು 2-3 ತಲೆಮಾರಿನಿಂದ ಅವರು ಈಗಾಗಲೇ ಆ ಜಮೀನನ್ನ ನಡ್ಸ್ಕೊಂಡ್ ಬರ್ತಾ ಇರ್ತಕ್ಕಂಥದ್ದು. ಆದ್ರೂ ಕೂಡ ಅಲ್ಲಿ ಇರ್ತಕ್ಕಂಥ ನಾಗದೇವತೆಯನ್ನ ಅವರು 3 ತಲೆಮಾರಿನಿಂದ ಪೂಜೆ ಮಾಡ್ಕೊಂತ ಬರ್ತಾ ಇದ್ದಾರೆ. ನಮಗೆ ಕೂಡ ಇದು ಯಾವುದೇ ರೀತಿಯಿಂದ ತೊಂದರೆ ಆಗಿಲ್ಲ, ಹಾಗಾಗಿ ನಾವು ಆ ನಾಗದೇವತೆಯನ್ನ ಪೂಜೆ ಮಾಡ್ಕೊಂಡು ಬರ್ತಾ ಇದೀವಿ ಅಂತಕ್ಕಂಥ ಅಭಿಪ್ರಾಯವನ್ನ ಆ ಜಮೀನಿನ ಮಾಲಕರು ವ್ಯಕ್ತಪಡಿಸ್ತಾರೆ. ಒಟ್ಟಾರೆಯಾಗಿ ದಿನದಿಂದ ದಿನಕ್ಕೆ ಪ್ರಾಚ್ಯ ವಸ್ತುಗಳು ಲಕ್ಕುಂಡಿಯಲ್ಲಿ ಈ ಉತ್ಖನನ ಕಾಮಗಾರಿಯಲ್ಲಿ ಸಿಗ್ತಾ ಇವೆ. ಆದ್ರೆ ಬಂಗಾರದ ನಿಧಿ ಏನು ಸಿಕ್ತು ಜನವರಿ 10ರಂದು, ಆ ಹಿನ್ನೆಲೆಯಲ್ಲಿ ಮತ್ತೇನಾದ್ರೂ ಈ ಉತ್ಖನನ ಕಾರ್ಯದಲ್ಲಿ ಬಂಗಾರ, ಲಕ್ಕುಂಡಿ ಐತಿಹಾಸಿಕ ಸ್ಥಳದಲ್ಲಿ ಬಂಗಾರ ಸಿಗಬಹುದಾ ಅಂತಕ್ಕಂಥ ಆತುರದಲ್ಲೇ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಹಾಗಾಗಿ ದಿನದಿಂದ ದಿನಕ್ಕೆ ನಡೀತಿರ್ತಕ್ಕಂಥ ಈ ಉತ್ಖನನ ಕಾರ್ಯದಲ್ಲಿ ಎಲ್ಲರೂ ಕೂಡ ಪ್ರವಾಸಿಗರು ಕೂಡ ಹೆಚ್ಚು ಲಕ್ಕುಂಡಿ ಕಡೆಗೆ ಬರ್ತಾ ಇದ್ದಾರೆ. ಫಾರಿನರ್ಸ್ ಕೂಡ ಬಂದಿದ್ರು. ಏನ್ ಹೇಳ್ತಿದ್ದಾರೆ ಅವರೆಲ್ಲ?
ಸಿಂಚನ ಏನಂದ್ರೆ ನಿನ್ನೆ ಕೂಡ ಈಗಾಗಲೇ ಫ್ರಾನ್ಸ್ ದೇಶದ ಪ್ರವಾಸಿಗರು ಈ ಕಡೆ ಮುಖ ಮಾಡಿದ್ರು. ಏನು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ನಿಧಿ ಹಸ್ತಾಂತರ ಮಾಡಿದ ಪ್ರಜ್ವಲ್ ರೀತಿ ಅಂತಕ್ಕಂಥ ಬಾಲಕ ಅವನ ಆ ಪ್ರಾಮಾಣಿಕತೆಗೆ ಮೆಚ್ಚಿ ಅವನ ಅಭಿನಂದಿಸಿ ಹೋಗಿದ್ದಾರೆ. ಜೊತೆಗೆ ಇಲ್ಲೂ ಕೂಡ ಉತ್ಖನನ ಕಾರ್ಯ ಏನು ನಡೀತಾ ಇತ್ತು ಅದು ನೇರವಾಗಿ ಅಂದ್ರೆ ಬರೀ ಪುಸ್ತಕದಲ್ಲಿ ಓದಿರ್ತಕ್ಕಂಥ ಮಕ್ಕಳಾಗಿರ್ಲಿ ಕೆಲವೊಂದಿಷ್ಟು ಪ್ರವಾಸಿಗರಾಗಿರ್ಲಿ ಅದನ್ನ ನಾವು ನೈಜವಾಗಿ ನೋಡ್ಬೇಕು ಅನ್ನೋ ಆಸೆಯಿಂದ ನೇರವಾಗಿ ಬಂದು ಇಲ್ಲಿ ಉತ್ಖನನ ಕಾರ್ಯಗಳನ್ನ ಗಮನಿಸ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಫಾರೂಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸರ್ ತಮ್ಮ ಹೆಸರು ಏನು ಇದು ಎಷ್ಟು ವರ್ಷದ ಇತಿಹಾಸ ಐತಿ? ನಮ್ಮ ಹೆಸರು ಬಸವರಾಜ್ ಎಲ್ಸೂರು ಅಂತೇಳಿ. ನಾವು ಈಗ 30-40 ವರ್ಷದಿಂದ ಈ ಬಾವಿ ಯೂಸ್ ಮಾಡಿಕೊಂಡು ತೋಟಗಾರಿಕೆ ಮಾಡ್ಕೊತ ಹೊಂಟೀವಿ ರೀ. ಈಗ ಇಲ್ಲಿ ನಮ್ಮ ಬಾವಿ ದಂಡಿ ಮೇಲೆ ನಮ್ಮ ಹಿರಿಯರು ಹೇಳಿದ ಪ್ರಕಾರ ಅಂದ್ರೆ 300-400 ವರ್ಷದಿಂದ ಈ ಬಾವಿ ದಂಡಿ ಮೇಲೆ ಅದು 7 ಅಡಿ ಸರ್ಪದ ಮೂರ್ತಿ ಹಾಗೂ ಕಟ್ಟಡಕ್ಕೆ ಬಳಸಿದ ಶಿಲ್ಪಕಲೆ ಕಲಾಕೃತಿ ಹೊಂದಿದ ಕಲ್ಲುಗಳನ್ನ ಯೂಸ್ ಮಾಡಿಕೊಂಡು ಕಟ್ಟಡ ಕಟ್ಟಿದ್ದಾರೆ. ಅವು ಈಗ ನಾವು ಅದ್ರ ಬಗ್ಗೆ ಏನು ಗಮನ ಕೊಟ್ಟಿದ್ದಿಲ್ಲ. ನಾವು ಹಂಗೆ ಈಗ ನಮ್ಮ ಹಿರಿಯರು ಅದನ್ನು ಪೂಜೆ ಮಾಡ್ಕೊತ ಬಂದಿದ್ರು, ಆ ಪ್ರಕಾರ ನಾವು ಪೂಜೆ ಮಾಡ್ಕೊತ ಹೊಂಟೀವಿ. ಮತ್ತು ಈಗ ಪುರಾತತ್ವ ಇಲಾಖೆಯವರು ಬಂದು ಇವು ಶಿಲ್ಪಕಲೆ ನಮ್ಗೆ